ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾವು ಗಮನಿಸಿರೋ ಹಾಗೆ ನಮ್ಮಲ್ಲಿ ವಿದ್ಯಾರ್ಥಿಗಳಾಗಲಿ, ಚಿಕ್ಕವರಾಗಲಿ, ದೊಡ್ಡವರಾಗಲಿ ಎಲ್ಲರೂ ಕೂಡ ಇತಿಹಾಸ ಮತ್ತು ಅದರ ಅಭ್ಯಾಸವನ್ನು ತುಂಬಾ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಈ ರೀತಿ ಉದಾಸೀನದ ಮನೋಭಾವನೆ ಸರಿಯಲ್ಲ. ನಾವೆಲ್ಲ ನಮ್ಮ ದೇಶದ ಮತ್ತು ಪ್ರಪಂಚದ ಇತಿಹಾಸದ ಬಗ್ಗೆ ತುಂಬಾ ತಿಳ್ಕೊಂಡಿರಲೇಬೇಕಾಗುತ್ತೆ. ಯಾಕಂತ ಹೇಳಿದರೆ ನಾವು ನಮ್ಮ ವರ್ತಮಾನದ ಜೀವನವನ್ನು ನಡೆಸೋದಕ್ಕೆ ಹಾಗೂ ಭವಿಷ್ಯದ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಮತ್ತು ದೇಶನ ಸುಭದ್ರವಾಗಿ ಕಟ್ಟೋದಕ್ಕೆ ಬರೀ ನಮ್ಮ ಸೀಮಿತವಾದ ಬುದ್ಧಿವಂತಿಕೆ ಅಷ್ಟೇ ಸಾಕಾಗೋದಿಲ್ಲ ಸ್ನೇಹಿತರೆ. ನಮ್ಮ ಪೂರ್ವಜರು ನೂರಾರು ವರ್ಷಗಳ ಹಿಂದಿನಿಂದ ನಡೆದು ಬಂದಂಥ ದಾರಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ, ಅವಲೋಕನ ಮಾಡಬೇಕಾಗುತ್ತೆ. ಅವರ ನೋವು ನಲಿವುಗಳು, ಏಳು ಬೀಳುಗಳು ಎಲ್ಲವನ್ನು ನಾವು ಕೂಲಂಕುಷವಾಗಿ ಅಭ್ಯಾಸ ಮಾಡಿದಾಗ ಮಾತ್ರ, ಯಾರು ಅಭ್ಯಾಸ ಮಾಡ್ತಾರೋ ಅವರು ಮಾತ್ರ ತಮ್ಮ ಮುಂದಿನ ಜೀವನವನ್ನು ಸುಭದ್ರವಾಗಿ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಎಲ್ಲರೂ ಇತಿಹಾಸದ ಕುರಿತಾದ ಆಸಕ್ತಿಯನ್ನು ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಆಗಿ. ಪ್ರತಿಯೊಂದು ಹೆಣ್ಣಿಗೂ ಒಂದು ತವರು ಮನೆ ಅಂತ ಇದ್ದೇ ಇರುತ್ತೆ. ಹಾಗೇನೆ ಇಂದು ಈ ರೀತಿ ಸ್ಮಾರ್ಟ್ ಸಿಟಿ ಆಗಿ ಬೆಳೆದು ನಿಂತಿರೋ ದಾವಣಗೆರೆ ನಗರಕ್ಕೆ ತವರು ಮನೆ ಅಂತ ಹೇಳಿದ್ರೆ ಈ ಆನೆಕೊಂಡ ಅನ್ನೋ ಜಾಗ, ಏರಿಯಾ ಏನಿದೆ, ಇದು ತವರು ಮನೆ ಅಂತಾನೆ ಹೇಳಬೇಕಾಗುತ್ತೆ. ಇಲ್ಲಿ ಗಲ್ಲಿಗೂ ಒಂದೊಂದರಂತೆ ಶಿಲಾಶಾಸನಗಳು ಸಿಗುತ್ತವೆ. ಪುರಾತನ ಕಾಲದ ರಾಜರ ಆಳ್ವಿಕೆಯ ಕುರುಹುಗಳು, ದೇವಸ್ಥಾನಗಳು ನೋಡೋದಕ್ಕೆ ಸಿಗುತ್ತವೆ. ಅವುಗಳ ಪೈಕಿ ಮುಖ್ಯವಾದದ್ದು ಅಂದ್ರೆ ಈ ಈಶ್ವರ ದೇವಸ್ಥಾನ. ಇದರ ನಿರ್ಮಾಣ ಶೈಲಿಯನ್ನು ನೋಡಿದ್ರೆ ಇದು ಮೇಲ್ನೋಟಕ್ಕೆ ಹೊಯ್ಸಳರ ಕಾಲದ್ದು ಅಂತ ಗೊತ್ತಾಗುತ್ತೆ. ನಾವು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಇಲ್ಲ ಸಮೀಪದ ಬೇತೂರು ಕಲ್ಲೇಶ್ವರ ದೇವಸ್ಥಾನದ ಬಗ್ಗೆ ತೋರಿಸಿದ್ವಿ. ಅದು ಇದಕ್ಕಿಂತಲೂ ತುಂಬಾ ಪುರಾತನವಾದಂತಹ ದೇವಸ್ಥಾನ, ಅಂದ್ರೆ ಚಾಲುಕ್ಯರ ಕಾಲದ್ದು ಅದು. ಆದ್ರೆ ಈಗ ತೋರಿಸ್ತಾ ಇರುವಂತಹ ಈಶ್ವರ ದೇವಸ್ಥಾನವು ಉಚ್ಚಂಗಿ ಪಾಂಡ್ಯರ ಆಳ್ವಿಕೆ ಏನು ಕೊನೆಯಾಗುತ್ತೆ, ಅವರ ಸಂತತಿ ಕೊನೆಯಾದ ನಂತರ ಇಲ್ಲಿ ಹೊಯ್ಸಳರ ಆಳ್ವಿಕೆ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಕಟ್ಟಲ್ಪಟ್ಟಂತಹ ದೇವಸ್ಥಾನ ಆಗಿರುತ್ತೆ. ಅಂದು ಬೇಲೂರಿನ ದೇವಾಲಯಗಳನ್ನು ನಿರ್ಮಾಣ ಮಾಡಿದಂತಹ ಶಿಲ್ಪಿಗಳೇ ಕೂಡ ಇದೇ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಾರೆ. ಇದು ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಾಣವಾಗಿರುತ್ತೆ. ಆ ಬೇಲೂರಿನ ಶಿಲ್ಪಕೃತಿಗಳಿಗೂ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಕೆತ್ತಲ್ಪಟ್ಟಂತಹ ಶಿಲ್ಪಕೃತಿಗಳಿಗೂ ತುಂಬಾನೇ ಹೋಲಿಕೆ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. ದೇವ್ರು ಇದಾನ ಇಲ್ವೋ ಗೊತ್ತಿಲ್ಲ, ಹಲವರು ಇದ್ದಾನೆ ಅಂತ ಹೇಳ್ತಾರೆ, ಆದರೆ ಕೆಲವರು ಇಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಜನ ದೇವತೆಗಳು ಹಿಂದೆ ಯಾವುದೇ ಒಂದು ಕಾಲದಲ್ಲಿ ಇದ್ರು, ಆದರೆ ಈಗ ಇಲ್ಲ ಅಂತ ಹೇಳ್ತಾರೆ. ಆದರೆ ಹೆಚ್ಚಿನ ಜನ ಏನು ಹೇಳ್ತಾರಪ್ಪ ಅಂದರೆ, ದೇವರು ಅನ್ನೋದು ಒಂದು ನಿರಂತರ ಶಕ್ತಿ. ಹಿಂದೆಯೂ ದೇವರು ಇದ್ದ, ಈಗಲೂ ಇದ್ದಾನೆ, ಮುಂದೆಯೂ ನಿರಂತರವಾಗಿ ಇದ್ದೇ ಇರ್ತಾನೆ. ದೇವರು ಅಂದರೆ ಆದಿ ಅಂತ್ಯ ರಹಿತ ಅಂತ ಹೇಳ್ತಾರೆ. ಈ ಎಲ್ಲ ವಾದ ವಿವಾದಗಳು ಒಂದ್ ಕಡೆ ಇರಲಿ, ಆದ್ರೆ ಒಂದು ಮಾತಂತೂ ನಿಜ. ಒಂದು ವೇಳೆ ನಮ್ಮ ಪೂರ್ವಜರಲ್ಲಿ ಈ ದೇವರು, ಭಕ್ತಿ ಅನ್ನೋ ನಂಬಿಕೆ ಇಲ್ಲ ಅಂತ ಹೇಳಿದಿದ್ರೆ ನಾವು ಈಗೇನು ನೋಡ್ತಾ ಇದ್ದೀವಲ್ಲ, ಈ ಸುಂದರವಾದ ಅತ್ಯದ್ಭುತವಾದ ಶಿಲ್ಪ ಸೌಂದರ್ಯ ನಮಗೆ ನೋಡೋದಕ್ಕೆ ಸಿಗ್ತಾನೆ ಇರಲಿಲ್ಲ ಅನ್ನೋ ಮಾತನ್ನ ನಾವು ಎಲ್ಲರೂ ಒಪ್ಪಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ದೇವರ ಮೇಲಿನ ನಂಬಿಕೆ ಕಾರಣದಿಂದಲೇ ನೂರಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಅಸಂಖ್ಯಾತ ದೇವಾಲಯಗಳು ನಿರ್ಮಾಣಗೊಂಡವು. ಅಸಂಖ್ಯಾತ ಶಿಲ್ಪಕಲೆಗಳು, ಕಲೆಯನ್ನ ಎತ್ತಿ ತೋರಿಸುವಂತಹ ಕಲಾಕೃತಿಗಳು ನಿರ್ಮಾಣಗೊಂಡವು. ಅದೇ ಕಾರಣದಿಂದಲೇ ಜಕಣಾಚಾರಿ, ಡಂಕಣಾಚಾರಿ, ಮಲಿತಮ್ಮ, ಮಸಣಿತಮ್ಮ, ಬಾಮೆಯ, ಚಾಮಯ್ಯ, ಚೌಡೆಯ, ಬಾಂಡೋಜ
ಇನ್ನಿತರೆ ಶಿಲ್ಪಿಗಳು ಅದ್ಭುತವಾದ ಶಿಲ್ಪಕಲೆಗಳನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಯಿತು. ಅದರ ಮೂಲಕ ತಮ್ಮ ಕಲಾ ಪ್ರಾವೀಣ್ಯತೆಯನ್ನು ಮೆರೆಯೋದಕ್ಕೆ ಸಾಧ್ಯ ಆಯಿತು ಮತ್ತು ನಮ್ಮ ಕಲಾತ್ಮಕ ರಚನಾತ್ಮಕ ಸಂಸ್ಕೃತಿ ಪ್ರಪಂಚದೆಲ್ಲೆಡೆ ಪ್ರಸಿದ್ಧಿ ಆಗೋದಕ್ಕೆ ಕಾರಣ ಆಯಿತು ಅಂತ ಹೇಳಬೇಕಾಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿರಾರು ದೇವತೆಗಳು ಹಾಗೂ ನಂಬಲಿಕ್ಕೆ ಅಸಾಧ್ಯವಾಗದಿರುವಷ್ಟು ಸಂಖ್ಯೆಯಲ್ಲಿ 108 ಪುರಾಣ ಕಥೆಗಳು ಇವೆ ಅಂತ ಆಡಿಕೊಳ್ಳೋ ಜನರಿಗೆ ನಾನು ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಏನಪ್ಪಾ ಅಂದ್ರೆ, ಅಷ್ಟೊಂದು ದೇವರುಗಳು ಇದ್ದಿದ್ರಿಂದಾನೇ ಇಷ್ಟೊಂದು ವೈವಿಧ್ಯಮಯ ಮನಮೋಹಕ ಶೈಲಿಯಲ್ಲಿ ಅರಳಿರ್ತಕ್ಕಂಥ ಶಿಲ್ಪ ಸೌಂದರ್ಯವನ್ನ ನೋಡೋದಕ್ಕೆ ಸಾಧ್ಯವಾಗಿದೆ ಅಂತಾನೆ ನಾವು ತಿಳ್ಕೋಬೇಕಾಗುತ್ತೆ. ದೇವರವನ್ನ ಸುಂದರವಾದ ಕಲ್ಪನೆಯನ್ನ ನಂಬಿಕೆಯನ್ನ ಯಾರು ಸೃಷ್ಟಿ ಮಾಡಿದ್ರೋ ಗೊತ್ತಿಲ್ಲ, ಅವರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಮೂಢನಂಬಿಕೆಗಳು ಇಲ್ಲದಂಥ ಪವಿತ್ರವಾದ ನಂಬಿಕೆಗಳು ಎಲ್ಲರ ಜೀವನದಲ್ಲೂ ಸ್ವಲ್ಪನಾದ್ರೂ ಇರಲೇಬೇಕಾಗುತ್ತೆ. ಏಕೆಂದ್ರೆ ಅವು ನಮ್ಮ ಜೀವನಕ್ಕೆ ಊರುಗೋಲಾಗಿ ಆಸರೆಗೋಲಾಗಿ ಸದಾ ನಮ್ಮ ಬೆನ್ನ ಹಿಂದೆ ಇರುತ್ತವೆ.
ನುಣುಪಾದ ಬಳಪದ ಕಲ್ಲಿನಲ್ಲಿ ಕೆತ್ತಲ್ಪಟ್ಟಂತಹ ಈ ಸುಂದರ ಶಿಲ್ಪಕೃತಿಗಳು ನೂರಾರು ವರ್ಷಗಳಿಂದ ಬಿಸಿಲು ಮಳೆ ಗಾಳಿಯ ಹೊಡೆತಕ್ಕೆ ಸಿಲುಕಿ ಹಾಳಾಗಿರೋದನ್ನು ಇಲ್ಲಿ ನೋಡಬಹುದಾಗಿದೆ. ನಮ್ಮಲ್ಲಿ ಈ ರೀತಿಯ ಪುರಾತನ ಶಿಲ್ಪಕೃತಿಗಳಿಗೆ ಒಂದು ರೀತಿಯ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ, ಅಂದರೆ ರಾಸಾಯನಿಕಗಳ ಲೇಪನ ಮಾಡ್ತಾರೆ ಈ ಕಲ್ಲಿನ ಮೇಲೆ. ಆವಾಗ ಇದು ಬಿಸಿಲು ಮಳೆ ಗಾಳಿಯ ಹೊಡೆತಕ್ಕೆ ಸಿಲುಕಿ ಹಾಳಾಗೋದು ತಪ್ಪುತ್ತೆ. ಒಂದು ರೀತಿಯ ರಾಸಾಯನಿಕದ ಲೇಪನ ಇರುತ್ತೆ, ಅದನ್ನು ಇದುವರೆಗೂ ಮಾಡಿಲ್ಲ ಇದಕ್ಕೆ. ಹಾಗಾಗಿ ಇದು ಪದರವಾಗಿ ಕಿತ್ತುಕೊಂಡು ಹಾಳಾಗಿರೋದನ್ನು ಇಲ್ಲಿ ಕಾಣಬಹುದಾಗಿದೆ. ಇದು ಆನೆಕೊಂಡದ ಈಶ್ವರ ದೇವಸ್ಥಾನಕ್ಕೆ ಅನತಿ ದೂರದಲ್ಲಿಯೇ ಇರುವಂತಹ ಒಂದು ಚಿಕ್ಕದಾದ ದೇವಸ್ಥಾನ ಆಗಿದೆ. ಇಲ್ಲಿ ಒಂದು ಸಿಹಿ ನೀರಿನ ಪುಷ್ಕರಣಿ ಇದೆ, ಅಂದರೆ ಚಿಕ್ಕದಾದ ಒಂದು ಪುರಾತನವಾದ ಕಲ್ಲಿನ ಕಟ್ಟಡದ ಬಾವಿಯೂ ಇದೆ. ಇದು ಯಾವ ಕಾಲದ್ದು, ಯಾರು ಕಟ್ಟಿಸಿದ್ದು, ಆ ಈಶ್ವರ ದೇವಸ್ಥಾನಕ್ಕೂ ಈ ಚಿಕ್ಕದಾದ ದೇವಸ್ಥಾನಕ್ಕೂ ಪುಷ್ಕರಣಿಗೂ ಏನು ಸಂಬಂಧ ಅಂತ ಯಾರಿಗೂ ಸಹ ಸರಿಯಾಗಿ ತಿಳಿದಿಲ್ಲ. ಈ ದೇವಸ್ಥಾನದ ನಿರ್ಮಾಣ ಶೈಲಿಯನ್ನು ನೋಡಿದರೆ ಇದು ನೂರಾರು ವರ್ಷಗಳ ಹಿಂದೆ ಯಾವುದೋ ರಾಜಮನೆತನದವರೇ ನಿರ್ಮಾಣ ಮಾಡಿದ್ದು ಅಂತ ಕಾಣುತ್ತೆ. ಆದರೆ ಅಸಲಿ ಸತ್ಯ ಏನು ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಇಲ್ಲಿ ವಿಜ್ಞಾನನೇ ಬರಬೇಕಾಗುತ್ತೆ. ಯಾಕೆಂದರೆ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅದರ ನಿಖರವಾದ ಆಯಸ್ಸು ಎಷ್ಟು ವರ್ಷ ಹಿಂದಿನದು ಅಂತ ಗೊತ್ತಾಗುತ್ತೆ.
ಇಲ್ಲಿ ನಾನು ಗಮನಿಸಿದಂಥ ಒಂದು ವಿಷಯ ಏನು ಅಂದರೆ, ಈ ಈಶ್ವರ ದೇವಸ್ಥಾನ ಏನಿದೆ ನೂರಾರು ವರ್ಷಗಳ ಹಿಂದೆ ಯಾವ ರೀತಿ ನಿರ್ಮಾಣವಾಗಿತ್ತೋ ಆಗ ಇದ್ದಂತಹ ಸೌಂದರ್ಯ ಈಗ ಇಲ್ಲ ಅನ್ನೋದನ್ನು ನಾನು ದುಃಖದಿಂದ ಹೇಳಬೇಕಾಗುತ್ತೆ. ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಕಲಾಸಕ್ತರ ಕಾಳಜಿಗಿಂತ ಭಕ್ತರ ಭಕ್ತಿಯೇ ಹೆಚ್ಚಾಗಿ ಹರಿದು ಬರ್ತಾ ಇರೋದು ಒಂದು ಕಾರಣ ಆಗಿದೆ. ಇಲ್ಲಿಗೆ ಬರುವಂಥ ಭಕ್ತರನ್ನು ಮೆಚ್ಚಿಸಲಿಕ್ಕೆ ಅದೇ ಕಾರಣಕ್ಕಾಗಿನೇ ಅನಿಸುತ್ತೆ ಈ ಈಶ್ವರ ದೇವಸ್ಥಾನದ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಒಂದು ಗಣಪತಿ ದೇವಸ್ಥಾನ ಕಟ್ಟಿದ್ದಾರೆ, ಒಂದು ನವಗ್ರಹಗಳಿಗೆ ಒಂದು ದೇವಸ್ಥಾನದ ರೀತಿ ಕಟ್ಟಿದ್ದಾರೆ, ಹಾಗೂ ಪಲ್ಲಕ್ಕಿಯನ್ನು ಇಡೋದಕ್ಕೆ ಅಂತ ಇನ್ನೊಂದು ಕೋಣೆ ಕಟ್ಕೊಂಡಿದ್ದಾರೆ, ಇನ್ನೊಂದು ಕೋಣೆ ಕಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ದೇವಸ್ಥಾನ ಮೊದಲು ಏನಿತ್ತೋ ಆ ನೈಜವಾದ ಸೌಂದರ್ಯ ಕಾಣೋದಕ್ಕೆ ಸಿಗ್ತಾ ಇಲ್ಲ. ಸುತ್ತಲೂ ಸಿಮೆಂಟಿನ ಕಟ್ಟಡಗಳು ಎಲ್ಲೆಲ್ಲೂ ಕಟ್ಟಿಬಿಟ್ಟು ಕಾಲಿಡೋದಕ್ಕೆ ಜಾಗ ಇಲ್ಲ ಇರೋ ಥರ ಆಗಿದೆ. ಒಂದು ರೀತಿಯ ಇಕ್ಕಟ್ಟಾದ ಗೂಡಾದಂತಹ ಜಾಗವನ್ನ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಈಶ್ವರ ದೇವಸ್ಥಾನದ ಮುಂದಿನ ಪ್ರಾಂಗಣದಲ್ಲಿ ತೆರೆದ ಮಂಟಪದ ಕೆಳಗಡೆ ಇದ್ದಂತಹ ದೊಡ್ಡದಾದ ನಂದಿ ವಿಗ್ರಹಕ್ಕೆ ಭಕ್ತರುಗಳ ಭಕ್ತಿ ಹೆಚ್ಚಾಗಿಬಿಟ್ಟು ಅದಕ್ಕೇನೆ ಒಂದು ಸುತ್ತಲೂ ಗೋಡೆ ಕಟ್ಟಿ ಗರ್ಭಗುಡಿ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಓಪನ್ ಜಾಗದಲ್ಲಿ ಇದ್ದಂತಹ ನಂದಿ ವಿಗ್ರಹವು ಈಗ ನಮಗೆ ಯಾರಿಗೂ ಕೂಡ ಸರಿಯಾಗಿ ನೋಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಈ ಅಮೂಲ್ಯ ದೇವಸ್ಥಾನವನ್ನ ಪುರಾತತ್ವ ಇಲಾಖೆಯವರು ಇನ್ನೂ ತಮ್ಮ ಸುಪರ್ದಿಗೆ ತಗೊಂಡಿಲ್ಲ. ಒಂದು ವೇಳೆ ಸರ್ಕಾರ ಇದನ್ನ ತಮ್ಮ ಸುಪರ್ದಿಗೆ ತಗೊಂಡು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ರೆ ಇದು ಒಂದು ಉತ್ತಮವಾದ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ.
ಆನೆಕೊಂಡದ ಬಸವನ ದೇವರ ಮಹಿಮೆ ತುಂಬಾನೇ ಇದೆ ಅಂತ ಇಲ್ಲಿನ ಭಕ್ತರು ಹೇಳ್ತಾರೆ. ಇಲ್ಲಿ ಪ್ರತಿ ವರ್ಷನೂ ಜಾತ್ರೆ ನಡೆಯುತ್ತೆ. ಕಾರ್ಣಿಕ ಅಂತ ಆ ಕಾರ್ಯಕ್ರಮನೂ ನಡೆಯುತ್ತೆ. ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ಕಾರ್ಣಿಕ ನುಡಿಯೋದು ಅಂತ ಹೇಳಿದರೆ ದೇವರ ಆರಾಧಕರಲ್ಲಿ ಪ್ರಮುಖರಾದವರೊಬ್ಬರು ದೇವರನ್ನು ತಮ್ಮಲ್ಲಿ ಆವಾಹಿಸಿಕೊಂಡು ವರ್ಷದ ನಮ್ಮ ನಾಡಿನ ಭವಿಷ್ಯವನ್ನು ಒಗಟು ಪದಗಳಲ್ಲಿ ನುಡಿತಾರೆ. ಅದು ದೇವರ ನುಡಿ, ಅದಕ್ಕೆ ಕಾರ್ಣಿಕ ಅಂತಾರೆ. ಆ ಥರ ಕಾರ್ಣಿಕ ನುಡಿಯುವಂಥ ಪದ್ಧತಿ ಇಲ್ಲಿ ರೂಢಿಯಲ್ಲಿದೆ. ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತೇಳಿ. ಈ ದೇವಸ್ಥಾನದ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ಈ ದೇವಸ್ಥಾನ ನೋಡ್ಕೊಳ್ಳೋಕ್ಕೆ ನಾನು 35 ವರ್ಷ ಆಯಿತು. ಈ ದೇವಸ್ಥಾನದ ಇತಿಹಾಸ ಪ್ರಕಾರ ಇದು ಒಂದು 300-350 ವರ್ಷದ ಈ ದೇವಸ್ಥಾನ. ಇದು ಮಟ್ಟಿಕಲ್ ಬಸವೇಶ್ವರ ದೇವಸ್ಥಾನ ಅಂತಲೇ ಹೆಸರು ಇದಕ್ಕೆ. ಮೂಲ ದೇವಸ್ಥಾನ ಆನೆಕೊಂಡ, ಇದೆಲ್ಲ ಆನೆಕೊಂಡಕ್ಕೆ ಸೇರಿದ್ದು. ಅದು ಆನೆಕೊಂಡದಲ್ಲಿರೋದೇ ಮೂಲ ದೇವಸ್ಥಾನ, ದೇವರು. ಅದರ ಹೆಸರು ಬಸವೇಶ್ವರ ಆನೆಕೊಂಡ ಅಂತೇಳಿ. ಆನೆಕೊಂಡ ಬಸವೇಶ್ವರ ದೇವಸ್ಥಾನ ಅಂತಲೇ ಇರೋದು. ಅದು ಅದರ ಇತಿಹಾಸ ಚಾಲುಕ್ಯರ ಕಾಲದಲ್ಲಿ ಆಗಿರೋದು ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಮಾಹಿತಿ 700-750 ವರ್ಷದ ಇತಿಹಾಸ ಇದೆ ಅದಕ್ಕೆ. ಈ ಭಾಗಕ್ಕೆ ಇದು ಆನೆಕೊಂಡ ಕೆರೆ ಅಂತಲೇ ಬಂದಿದೆ. ಈ ಭಾಗಕ್ಕೆ, ಈ ದೇವಸ್ಥಾನ ಮಟ್ಟಿಕಲ್ ದೇವಸ್ಥಾನಕ್ಕೆ ಇದು ಸುಮಾರು 300 ವರ್ಷದ ಇತಿಹಾಸ ಇದೆ. ಈ ದೇವಸ್ಥಾನಕ್ಕೆ ಸುಮಾರು ಇಲ್ಲೊಂದು ಜಾತ್ರೆ ಆಗುತ್ತೆ ಈ ಭಾಗದಲ್ಲಿ. ಇಲ್ಲೇ ಜಾತ್ರೆ ನಡೆಯೋದಿದೆಯಲ್ಲ, ಈ ಭಾಗದಲ್ಲೇ ಜಾತ್ರೆ ನಡೆಯೋದು. ಇಲ್ಲಿ ಕೆರೆ ಇದ್ದದ್ದು ಸುಮಾರು ವರ್ಷದ ಕೆಳಗೆ. ಅದನ್ನು KT ಜಂಬಣ್ಣ ಅನ್ನೋರು ಬಂದಾಗ ಅದನ್ನು ಆ ಕೆರೆ ಮುಚ್ಚಿ ಇದನ್ನೆಲ್ಲ ಈಗ ಇದು ಮಾಡಿದ್ದಾರೆ. ಇದಕ್ಕೀಗ ಮಟ್ಟಿಕಲ್ಲು ಅಂತಲೇ ಹೆಸರು ಬಿದ್ದಿದೆ ಈ ದೇವಸ್ಥಾನಕ್ಕೆ. ಮೂಲ ದೇವಸ್ಥಾನ ಆನೆಕೊಂಡ ಬಸವೇಶ್ವರ ಅಂತಂದೇಳಿ. ಅದಕ್ಕೆ ಮೂಲ ಇನ್ನೂ 700-800 ವರ್ಷದ ಇತಿಹಾಸ ಇದೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಚಾಲುಕ್ಯರ ಕಾಲದಲ್ಲಿ ಅಂತ ಹೇಳ್ತಾರೆ. ಇಷ್ಟು ನನಗೆ ಗೊತ್ತಿರೋಂಥ ವಿಷಯ. ಚಾಲುಕ್ಯರ ನಂತರ ಹೊಯ್ಸಳರು ಬಂದರು. ಚಾಲುಕ್ಯರ ನಂತರ ಹೊಯ್ಸಳರು ಬಂದರು. ಅವರು ಬಂದ ಕಾಲಕ್ಕೆ ಅವರು ಒಂದು ಇಷ್ಟು ವರ್ಷ ಇದ್ರಂತ ಅಷ್ಟು ಮಾಹಿತಿ ಇಲ್ಲ. ಇಷ್ಟು ನನಗೆ ಗೊತ್ತಿರೋಷ್ಟು ಮಾಹಿತಿ. ಅದು ಇಲ್ಲೊಂದು, ಆಮೇಲೆ ಬಸವೇಶ್ವರ ಅಂತಂದು ಇದು ಈ ದೇವಸ್ಥಾನದ ಅಡಿಯಲ್ಲಿ ಮುಂಚೆ ಇದ್ದಂಥ ದೇವಸ್ಥಾನ ಬಸವೇಶ್ವರದು ಮಟ್ಟಿಕಲ್ಲು. ಆಮೇಲೆ ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ಆಮೇಲೆ ಎದುರುಗಡೆ ಕೆಂಚಮ್ಮ, ನಮ್ಮ ಗ್ರಾಮ ದೇವತೆ ಅಂತಲೇ ನಾವು ಅಂದ್ಕೊಳ್ತೀವಿ. ಆನೆಕೊಂಡದ ಗ್ರಾಮ ದೇವತೆ ಅಂತಲೇ ಕೆಂಚಮ್ಮ ದೇವಸ್ಥಾನ ಅಂತಂದೇಳಿ ನಾವು ಇದು ಮಾಡ್ಕೊಂಡಿದ್ವಿ. ಇಲ್ಲಿ ಜಾತ್ರೆ ನಡೆದಾಗ ಸುಮಾರು ಸುತ್ತಮುತ್ತಲಿನ ದಾವಣಗೆರೆ ಸುತ್ತಮುತ್ತಲಿನ ಎಲ್ಲ ದೇವರುಗಳು, ಅಂದರೆ ನಿಟುವಳಿಯ ದುರ್ಗಾಂಬಿಕಾ ದೇವಸ್ಥಾನ ದೇವರು, ಆಮೇಲೆ ಬಾತಿ ನೀಲನಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ದೇವರು, ಹೀಗೆ ಸುಮಾರು ದೇವರುಗಳು ಬಂದು ಇಲ್ಲೊಂದು ಕಾರ್ಣಿಕ ಆಗುತ್ತೆ. ಇಲ್ಲಿ ಇದ್ರ ಮುಂದೆ ದೇವಸ್ಥಾನ ಮುಂದೆ ಆನೆಕೊಂಡ ಜಾತ್ರೆ ಅಂತಲೇ, ಆನೆಕೊಂಡ ಕಾರ್ಣಿಕ ಅಂತಲೇ ಪ್ರಸಿದ್ಧಿ ಆಗುತ್ತೆ ಈ ದೇವಸ್ಥಾನ. ಇಲ್ಲಿ ಇನ್ನೂ ಅನೇಕ ಇಲ್ಲಿ ಅನೇಕ ಶಾಸನಗಳದವು. ಇಲ್ಲಿ ಪಕ್ಕ ಇನ್ನೂ ಇರೋ ಸಾಧ್ಯತೆ ಇದೆ. ಹೌದು, ಅದನ್ನ ಕೆಲವರು ಹಾಳು ಮಾಡಿದಾರಲ್ಲ. ಹೌದು, ಹೇಳ್ತೀನಿ. ಇಲ್ಲಿ ಇನ್ನೂ ಅನೇಕ ಶಾಸನಗಳಿದಾವೆ. ಅವನ್ನೆಲ್ಲ ಕೆಲವರನ್ನು ಹಾಳು ಮಾಡಿದ್ದಾರೆ. ಅದು ಕೆಲವೆಲ್ಲ ಮುಚ್ಚಿ ಹೋಗಿದೆ. ಅದು ಗೊತ್ತಾಗ್ತಿಲ್ಲ ಯಾವುದು ಎಲ್ಲಿ ಅಂತ.